ಹಲೋ ಹಲೋ ಕೇಳಿಸ್ತದೇನ್ರಿ? ಹಲೋ ಥೂ, ಈ ದರಿದ್ರ ಸಿಂಗ್ ನೆಟ್ವರ್ಕ್ ಸಿಗ್ಬೇಕು ಅಂದ್ರೆ ನಾನೇ ಯಾವ್ದಾದ್ರು ಟವರ್ಲಿ ಕಾಗೆ ತರ ನೆತಾಡ್ಬೇಕು. ಹಲೋ ಹಲೋ ಸರ್ ಕೇಳಿಸ್ತಾ ಇದೆಯಾ? ಹಲೋ 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 ಕೇಳಿಸ್ತಾ ಇದೆಯಾ? ಹೇಳಿ ಹೇಳಿ ಸರ್. ರೀ ಆ ದರಿದ್ರ ಏರಿಯಾದಲ್ಲಿ 30-40 ಜಾಸ್ತಿ ಆಯ್ತು ರೀ. ಇಲ್ಲ ಸರ್, ಇಲ್ಲ ಇಲ್ಲ ಆಗಲ್ಲ ರೀ. ಸರ್ ಒಂದು 5 ನಿಮಿಷ ನಾನೇ ಕಾಲ್ ಮಾಡ್ತೀನಿ ರೀ ಸರ್. ಅಯ್ಯೋ ಇದೇನಿದು, ಸಿನಿಮಾದಲ್ಲಿ ತೋರ್ಸಂಗೆ ಬಾಲ್ಕನಿಗೆ ಯಾರೋ ಸೀರೆ ಕಟ್ಟಿದಾರಲ್ಲ. ಎಸ್ಕೇಪ್ ಆಗೋದಕ್ಕೆ ನಮ್ಮನೇಲಿ ಯಾವ ಮುಂಗಾರು ಮಳೆ ಪೂಜಾ ಗಾಂಧಿ ಇದ್ದಾರೆ, ಇಲ್ಲ ಗಣೇಶ್ ಇದ್ದಾರೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಬಾಸ್ ಬಾಸ್ ಅಲ್ಲೇನ್ ಮಾಡ್ತಾ ಇದ್ದೀರಾ? ನಕ್ಷತ್ರ ಮುನ್ನ ಮುನ್ನ ನಡಿ ನಡಿ ನಡಿ. ಅಯ್ಯೋ ಬಾಸ್ ಎಲ್ಲ ಹೋಗ್ತಾ ಇದ್ದೀರಾ? ಬಾಸ್ 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 ಓಡೋಗ್ಬೇಡಿ. ಬಾಸ್ ಬಾಸ್ ಓಡೋಗ್ಬೇಡಿ. ಬಾಸ್ ಎಲ್ಲ ಹೋಗ್ತಾ ಇದ್ದೀರಾ? ಬಾಸ್ ಅಯ್ಯೋ ಅಮ್ಮ 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 ಬಾಸು ಅಮ್ಮ ಅಮ್ಮ. ಇಲ್ಲೂ ಏನೇನೋ ನಡೀತಿದೆ ಶ್ವೇತಾ, ನಂಗೊಂದು ಅರ್ಥ ಆಗ್ತಿಲ್ಲ. ಏನೇನೋ ಅಂದ್ರೆ ಏನ್ ನಡೀತಿದೆ ಅತ್ತೆ? ನಿಂಗೆ ಅಷ್ಟೊಂದು ಟೆನ್ಷನ್ ಇದೆ, ಅದ್ರ ಮಧ್ಯ ನಂದ್ಯಾಕೆ? ಲೆಟ್ ಇಟ್ ಬಿ. ಟೆಲ್ ಮೀ, ನಿಮ್ಮಮ್ಮ ಹೇಗಿದ್ದಾರೆ? ಬೆಟರ್ ನಾ. ಚೆನ್ನಾಗಿ ನೋಡ್ಕೊ. ನೀನು ಈ ಚಾಲೆಂಜಲ್ಲಿ ಗೆಲ್ಲಬೇಕು ಶ್ವೇತಾ. ಅವರು ರಿಕವರ್ ಆಗ್ತಿದ್ದ ಹಾಗೆ ನೀನು ಇಲ್ಲಿಗೆ ಬರ್ತೀಯ. ನಾನೇ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಡೋಂಟ್ ವರಿ, ಓಕೆ? ಅಮ್ಮ 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 ಭೂಪತಿ ಬಾಸು ಹೊರಡ್ತಾ ಇದ್ದಾರೆ. ವಾಟ್? ಅಮ್ಮ ಅಂದ್ರೆ ಆ ಹುಡುಗಿನು ಮತ್ತೆ ಭೂಪತಿ ಬಾಸು ಇಬ್ರು ಹೊರಡ್ತಾ ಇದಾರಮ್ಮ. ನಾನೇ ನೋಡ್ದೆ. ಅತ್ತೆ ಅತ್ತೆ ಏನಾಗ್ತದೆ? ಮುನ್ನ ಅವ್ರೇನೋ ಭೂಪತಿ ಬಗ್ಗೆ ಹೇಳ್ದ ಕೇಳಿಸ್ತು. ನನಗೂ ಗೊತ್ತಿಲ್ಲ ಶ್ವೇತಾ. ಲೆಟ್ ಮೀ ಸಿ ವಾಟ್ ಇಟ್ ಈಸ್. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಮುನಾ, ಅದೇನಾಗ್ತಿದೆ ಕರೆಕ್ಟಾಗಿ ಹೇಳೋ. ಏನೇನೋ ಮಾತಾಡ್ಬೇಡ. ಭೂಪತಿ ಓಡೋಗ್ತಿದ್ದಾನ. ವಾಟ್ ಡು ಯು ಮೀನ್? ಅಯ್ಯೋ ಅಮ್ಮ, ಅದನ್ನ ನಂಗೆ ಹೇಳಕ್ ಆಗ್ತಾ ಇಲ್ಲ. ನೀವೇ ಬಂದು ನೋಡಿ ಅಮ್ಮ. ಬನ್ನಿ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಸೀರೆಲ್ಲ ಕಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಓ ಮೈ ಗಾಡ್. ಅಮ್ಮ ನಾನ್ ನೋಡಿದಾಗ ಮೊದ್ಲು ಅಲ್ಲಿದ್ರು. ಬಾಸ್ ಅಂತ ಕೂಗಿದ ತಕ್ಷಣ ಎಸ್ಕೇಪ್ ಆಗ್ಬಿಟ್ರು. ಏನ್ ಹೇಳ್ತಿದ್ಯಾ ಮುನ್ನಾ? ಅವನ್ ಯಾಕೆ ಕೊಡೋಗ್ತಾನೆ? ಅದು ಅವಳ ಜೊತೆ. ಅಮ್ಮ ನಾನೇ ಸುಳ್ಳು ಹೇಳಿ? ನನ್ ತಾಯಿ ಹೇಳಿ ಅವ್ರು ಎಸ್ಕೇಪ್ ಆಗ್ಬೇಕಾದ್ರೆ ಬಾಸ್ ಬಾಸ್ ಅಂತ ಕೂಗ್ದೆ. ಕೇಳ್ಸೋತಾರೆ ಎಸ್ಕೇಪ್ ಆಗ್ಬಿಟ್ರಮ್ಮ. ಭೂಪತಿ, ಯಾಕೋ ಹೀಗೆಲ್ಲ ಮಾಡ್ತಿದ್ಯಾ? ವಾಟ್ಸ್ ರಾಂಗ್ ವಿತ್ ಯು? ಮನೆಯಿಂದ ಹೊರಗಡೆ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ, ಅದಕ್ಕೆ ಹೀಗೆ ಮಾಡ್ತಿದ್ದಾನೆ. ಅಮ್ಮ ಇವಾಗ ಏನ್ ಮಾಡೋದಮ್ಮ? ಗೊತ್ತಿಲ್ಲ ಮುನ್ನಾ, ಅವನು ಈ ತರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಕ್ರಿಮಿನಲ್ ಮತ್ತೆ ಬಂದ್ರೆ, ಮತ್ತೆ ನನ್ನ ಮಗನ್ಗೆ ಏನಾದ್ರೂ ತೊಂದರೆ ಕೊಟ್ರೆ? ಭೂಪತಿ, ವಾಟ್ ಹ್ಯಾವ್ ಯು ಡನ್? ಅಷ್ಟು ಹೇಳಿದ್ಮೇಲೂ ಹೀಗೆ ಯಾಕೆ? ನಕ್ಷತ್ರ ಬಾ ಬೇಗ. ಅಯ್ಯಮ್ಮ ಸಾಯ್ತು. ಮುಂದೇನು? ಎಲ್ಲಿಗೆ ಹೋಗ್ತಿದೀವಿ? ಹೇಳ್ತೀನಿ. ಏನ್ ಮಾಡ್ತಿದ್ಯಾ ಭೂಪತಿ? ಎಲ್ಲಾನು ಹೇಳ್ಬೇಕಾ? ಹೇಳಿದ್ರೆ ಏನಾಗುತ್ತೆ? ಬಾಯಿ ಮುಚ್ಕೊಂಡಿದ್ರೆ ನಿನ್ಗೇನಾಗುತ್ತೆ? ಭೂಪತಿ ಏನಾಗ್ತಿದೆ ಭೂಪತಿ? ಕ್ಯಾಬ್ ಬಂತು ಬಾ. ಕ್ಯಾಬ್ ಅಲ್ಲ, ಎಲ್ಲಿಗೆ ಹೋಗ್ತಿದೀವಿ?
ನಕ್ಷತ್ರ ಪೊಲೀಸ್ ಬರೋದಕ್ಕಿಂತ ಮುಂಚೆ ಬಂದು ಹತ್ಕೋ, ನಾನು ಹೇಳ್ತೀನಿ, ನಡಿ ನಡಿ. ಸರ್ OTP 2233. ಅಲ್ಲ ಭೂಪತಿ, ನಮ್ಮ ಕಾರಲ್ಲೇ ಹೋಗ್ಬೋದಿತ್ತಲ್ಲ. ಓಡೋಗೋರು ಯಾರಾದ್ರೂ ಅವ್ರ ಕಾರಲ್ಲೇ ಓಡೋಗ್ತಾರ? ನಮ್ ಕಾರ್ನ ಹುಡ್ಕೋದಕ್ಕೆ ಅಮ್ಮನಿಗೆ ಕಷ್ಟನಾ? ಕರೆಕ್ಟ್ ಪಾಯಿಂಟ್ ಕಣ. ಸರ್ ಏನ್ ಓಡೋಗ್ತಾ ಇದ್ರಾ? ಏನ್ ಲವ್ವಾ? ಮೇಡಮ್ಗೆ ಮದುವೆ ಆಗಿದೆ, ಅದಂಗ್ ಸರ್? ನಿಮ್ಗೆ ಯಾಕ್ರಿ ಅದೆಲ್ಲ? ನಿಮ್ ಕೆಲ್ಸ ನೀವು ಮಾಡಿ, ಮುಂದೆ ನಡೀರಿ ನಡೀರಿ, ಬೇಗ, ಸ್ವಲ್ಪ ಟೈಮ್ ಆಗ್ತಿದೆ. ಹಲೋ, ಹ್ಞೂ ಆರ್ತಿ, ಬರ್ತಾ ಇದ್ದೀನಿ. ಅವ್ರು ಹೊರಟಾಗ್ಲೇ ತುಂಬಾ ಹೊತ್ತಾಯ್ತು, నేను ತಲುಪಿರ್ಬೇಕು. ನಕ್ಷತ್ರಂಗೆ ಏನು ತೊಂದರೆ ಆಗಿಲ್ಲ ತಾನೆ? ನೀವು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ಅಲ್ವಾ? ಏನು ತಲೆ ಕೆಡಿಸ್ಕೊಂಬೇಡ ಆರ್ತಿ, ಅವ್ರಿಗೇನೂ ಆಗಿಲ್ಲ, ಮುಂದೇನೂ ಆಗಲ್ಲ. ಭೂಪತಿ ನನ್ನ ಮಗಳನ್ನ ಯಾವತ್ತೂ ಬಿಟ್ಕೊಡಲ್ಲ, ಅಷ್ಟಂತೂ ಕಾನ್ಫಿಡೆನ್ಸ್ ಬಂತು ನನಗೆ. ಅವಳಿಗೇನಾದ್ರೂ ಆದ್ರೆ ನಾನಂತೂ ಓಡೋಗೋ ಅಗತ್ಯ ಇಲ್ಲ, ಎಲ್ಲ ಅವನೇ ನೋಡ್ಕೊಂತಾನೆ. ನಿಜಾನ? ಭೂಪತಿ ನಕ್ಷತ್ರನ ಅಷ್ಟು ಚೆನ್ನಾಗಿ ನೋಡ್ಕೋತಾನ? ಹ್ಞೂ, ನೀನ್ ನೋಡ್ಬೇಕಿತ್ತು, ಎಷ್ಟು ಕೇರ್ ಮಾಡ್ತಾ ಇದ್ದ ಗೊತ್ತಾ ಅವಳಿಗೋಸ್ಕರ. ಅವನ್ ಜೀವಕ್ಕೂ ಹೆದರ್ದೆ ಆ ಕ್ರಿಮಿನಲ್ ಹಿಂದೆ ಹೆಂಗ್ ಓಡೋದ ಗೊತ್ತಾ? ಎಲ್ಲ ನಮ್ಮ ಮಗಳಿಗೋಸ್ಕರ. ಅವನ್ ಬದಲಾಗ್ತಾ ಇದ್ದೇನೆ ರೀ, ಖಂಡಿತ ಅವರಿಬ್ರು ಚೆನ್ನಾಗಿರ್ತಾರೆ. ಯಾವುದೂ ಇದ್ದಂಗಿರಲ್ಲ ಆರ್ತಿ, ಎಲ್ಲ ಬದಲಾಗ್ಲೇಬೇಕು. ನೋಡ್ತಿರು, ನಮ್ಮ ಮಗಳು ಅಳಿಯ ಖುಷಿಯಾಗಿ ಸಂಸಾರ ಮಾಡ್ತಾರೆ, ಆ ಕಾಲನೂ ಬರುತ್ತೆ. ಸರಿ, ನೀನ್ ಫೋನ್ ಇಡು, ನಾ ಬರ್ತೀನಿ ಬೇಗ. ಅದನ್ನೇ ನೆನೆಸ್ಕೊಂಡು ಟೆನ್ಷನ್ ತಗೋಬೇಡ ಭೂಪತಿ, ಸುಸ್ತಾಗಿರ್ತೀಯ. ಇವಾಗ ಹೋಗಿ ಮಲ್ಕೋ, ಚೆನ್ನಾಗಿ ನಿದ್ದೆ ಮಾಡು. ಅವನು ನನಗೆ ಸಿಗದೆ ನಿದ್ದೆ ಅಂತೂ ಬರಲ್ಲ ನಕ್ಷತ್ರ. ಅವನು ಯಾರು 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 ಅಂತ ಯೋಚನೆ ಮಾಡಿ ನನ್ನ ತಲೆ ಕೆಟ್ಟೋಗಿದೆ. ಬಟ್ ಒಂದಂತೂ ಕನ್ಫರ್ಮ್, ಅವನು ಟಾರ್ಗೆಟ್ ಮಾಡ್ತಿರೋದು ನಿನ್ನಲ್ಲ. ನಿನಗೆ ತೊಂದರೆ ಕೊಡಬೇಕು ಅಂತಾನೆ ಕಾಯ್ತಿದ್ದಾನೆ. ಆ ಬಿಲ್ಡಿಂಗ್ ಮೇಲೂ ಅಷ್ಟೇ ಅವನು ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ ಹೊರತು ಒಂದು ಸತಿನೂ ನನ್ನ ಮೇಲೆ ಅಟ್ಯಾಕ್ ಮಾಡಿಲ್ಲ. ಅದೇ ನನಗೆ ವಿಚಿತ್ರ ಅನ್ನಿಸ್ತಿರೋದು. ಒಂದು ಸಲ ನೆನ್ಪು ಮಾಡ್ಕೋ, ನಿನ್ಗೆ ಯಾರಾದರೂ ಹಳೆ ಶತ್ರುಗಳಿದಾರ? ಎನಿಬಡಿ? ಎಲ್ಲಾದರೂ? ನನಗೆ ಯಾವ ಶತ್ರುನೋ? ಹೋಟ್ಲಲ್ಲಿ ಈರುಳ್ಳಿ ಕಟ್ ಮಾಡಿಕೊಂಡು ಕೇಟ್ರಿಂಗಲ್ಲಿ ಊಟ ಬಡಿಸ್ಕೊಂಡಿರೋಳ್ಗೆ ಶತ್ರುನ? ನನ್ಗೆ ಆ ಥರ ಯಾರು ನೆನಪಾಗ್ತಿಲ್ಲ. ಅದು ನಿಜಾನೇ. ಬಟ್ ನೀನು ಇವಾಗ CS ಮಗಳು ಅಂತ ಎಲ್ರಿಗೂ ಗೊತ್ತಾಗಿದೆ. ಅವ್ರಿಗಿರೋ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಅಲ್ಲಿ ಯಾವುದಾದ್ರೂ ದ್ವೇಷ, ಆ ದ್ವೇಷಕ್ಕೆ ನಿನ್ನನ್ನು ಟಾರ್ಗೆಟ್ ಮಾಡ್ತೀಯಾರಾ? ಏನೋ ನನಗೆ ಗೊತ್ತಾಗ್ತಿಲ್ಲ, ಹಾಗಾಗಿರಲ್ಲ ಅನ್ಕೋತೀನಿ. ಭೂಪತಿ, ನಕ್ಷತ್ರ ಬನ್ನಿ ಊಟ ಮಾಡಿ. ಬೇಡ ಅದಕ್ಕೆ. ನನಗೂ ಬೇಡ ಅಕ್ಕ. ಹೀಗಂದ್ರೆ ಹೇಗೆ? ಅಟ್ಲೀಸ್ಟ್ ಹಾಲಾದ್ರೂ. ಮಧ್ಯದಲ್ಲಿ ಹೇಗೆ ಅದಕ್ಕೆ ತಿನ್ನಕ್ಕಾಗುತ್ತೆ? ಭೂಪತಿ, ಯಾವುದೋ ಅನ್ನೋ ನಂಬರ್. ಹೆದ್ರು ಬರ, ಮಾತಾಡು. ಲೌಡ್ ಸ್ಪೀಕರ್ ಆನ್. ಹಲೋ, ಯಾರು? ಹಲೋ ಮೇಡಮ್. ಏನು ಆರಾಮಾಗಿ ಮನೆ ತಲುಪಿದ್ರಾ?
ಸದ್ಯ ಬಚಾವ್ ಆಗ್ಬಿಟ್ಟೆ ಅಂತ ಉಸಿರು ಬಿಟ್ಟಿರ್ಬೇಕಲ್ವಾ? ನೀನಾ? ಎಸ್, ನಾನೇ. ನೀನ್ ಗಂಡ ಮಧ್ಯ ಬಂದು ಉಳಿಸ್ಬಿಟ್ಟ. ಇಲ್ಲ ಅಂದ್ರೆ ನರಕ ತೋರಿಸಿದೆ ನಿನಗೆ. ರಿಯಲ್ ಟಾರ್ಚರ್ ಅಂದ್ರೆ ಏನು ಅಂತ ಚೆನ್ನಾಗಿ ಅರ್ಥ ಆಗಿರೋದು. ಬಚಾವ್ ಆಗ್ಬಿಟ್ಟೆ. ಯಾರೋ ನೀನು? ಯಾಕೆ ಹೀಗೆ ಮಾಡ್ತಿದ್ಯಾ? ಏಯ್ ಇಡಿಯಟ್, ಯಾರು ನೀನು? ಏನ್ ಬೇಕು ನಿನ್ಗೆ? ನಿನ್ನ ಕಟ್ಸಿದ್ರೆ ಎದುರುಗಡೆ ಬಂದು ಫೈಟ್ ಮಾಡು, ಮುಖ ಮುಚ್ಕೊಂಡು ಮರೆಯಲ್ಲ. ಏಯ್ ಒಂದು ತಿಳ್ಕೊ, ನೀನೇನೇ ಮಾಡಿದ್ರು ನಾನು ಇವತ್ತು ನಕ್ಷತ್ರಗೆ ಒಂದು ಚೂರು ಏಟಾಗ್ತಾಗ ನಾನು ಬಿಡಲ್ಲ. ಅವಳನ್ನು ಕಾಪಾಡೋದಕ್ಕೆ ನಾನಿದ್ದೀನಿ. ಅದೃಷ್ಟ ಚೆನ್ನಾಗಿತ್ತು ಕಣೋ ನಿಂದಿವತ್ತು, ಬಚಾವಾದೆ. ಇನ್ನೊಂದು ಸಲ ಅವಳಿಗೆ ತೊಂದರೆ ಕೊಟ್ಟು ನೋಡು, ನಿನಗೆ ಯಾವ ಗತಿ ಆಗತ್ತೆ ಅಂತ ನೀನು ಇಮ್ಯಾಜಿನೂ ಮಾಡ್ಕೊಬಾರ್ದು. ಯಾಕೆ ನಗ್ತಾ ಇದೆಯಾ? ಆಗಲ್ಲ ಅಂತಾನ? ಒಂದು ಸತಿ ಎದುರುಗಡೆ ಬಂದು ನೋಡು, ಗೊತ್ತಾಗತ್ತೆ. ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣ. ಈಗ ನಾನ್ ಯಾರು ಅಂತ ನಿನ್ ಹೆಂಡತಿಗೆ ನಿನ್ ಮಾವನ್ ಗೊತ್ತಾಗಬೇಕು. ಅದಕ್ಕೆ ತಾನೇ ಇದಲ್ಲ, ಅವ್ರ ಜೀವನ ನರಕ ಮಾಡಿದೆ, ನಾನ್ ಬಿಡಲ್ಲ.